ಅಲ್ಲ, ಸರ್ಕಾರ ಪತನ ಆಗ್ತದೆ ಬಿಟ್ಟರೆ ಏನೇನು ಬೇರೆ ಪ್ರಶ್ನೆ ಇದೆಯಾ ಬಿಜೆಪಿ ಅವರಿಗೆ? ಈಗ ನೋಡ್ರಿ, ಚುನಾವಣೆ ಬರ್ತಾ ಇದೆ. ಲೆಟ್ ಇಸ್ ಗೆಟ್ ಸೀರಿಯಸ್ ಪ್ಲೀಸ್. ಅವ್ರು ಹೇಳ್ತಾರೆ ನೀವು ಅದನ್ನೇ ಬಂದು ಕೇಳ್ತೀರಿ ಅಂತ ನಾವು ಏನು ಹೇಳಿ ಸರ್? ಈಗ ವಿಜಯೇಂದ್ರ ಅವ್ರು ಬರ್ತಾರೆ, ಬಿಜೆಪಿ ಅವ್ರು ಬರ್ತಾರೆ, ಸರ್ಕಾರ ಪತನ ಆಗ್ತದೆ ಅಂತ ಹೇಳಿದ್ರೆ ನಾವು ಏನು ಹೇಳಿ? ಈಗ ಹೌ ಲಾಂಗ್ ವಿ ವಾಂಟ್ ಟು ಆನ್ಸರ್ ದಿಸ್ ಕ್ವಶನ್ಸ್ ಓನ್ಲಿ? ಅಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸರ್ಕಾರ ಪತನ ಆಗೋದು ಇಂಪಾರ್ಟೆಂಟ್ ಇದೆ ಈಗ ಸದ್ಯದಲ್ಲಿ. ಆಗ ಟೈಮಿಗೆ ಆಗಲ್ಲ ಬಿಡ್ರದು. ಯಾಕೆ ಆಗಲ್ಲ ನೀವು ಹೇಳ್ಕೊಂಡು ಕುಂದಿರ್ತಾರೆ? ಇವ್ರು ಬೇರೆ ಕೆಲಸ ಇಲ್ವಾ? ಈಗ 10 ವರ್ಷದಲ್ಲಿ ಏನಾಗೈತೆ ಅನ್ನೋದು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವ ಮೇಲವಾಗಿ. ತಾವು ಅದನ್ನೇ ಚರ್ಚೆ ಕೇಳಿ ಆಯ್ತು ಬಿಡಿ ಸರ್ ಅಂತ ಹೇಳಿದ್ರೆ ನೀವು ಅದನ್ನ ಬಂದು ನಮ್ಮನ್ನು ಕ್ಯಾರಿ ಮಾಡಿ ದಯವಿಟ್ಟು ಕೇಳಬೇಡಿ. ವೈ ಡು ಯು ಆಸ್ಕ್ ದ ಸೇಮ್ ಕ್ವಶನ್ಸ್ ಟು us when we don't have any answer? If it happens, it happens. That's okay. If the predictions come true, let it come true. But how many times to answer the same question? Actually, there is no meaning to it. ಸರ್, ಈಗ ದಕ್ಷಿಣ ಭಾರತದ ಹಣವನ್ನೆಲ್ಲ ತಗೊಂಡೋಗಿ ಉತ್ತರ ಭಾರತಕ್ಕೆ ಕೊಡ್ತಿದ್ದಾರೆ. ದಕ್ಷಿಣ ಭಾರತಕ್ಕೆ ಹಣ ಬರ್ತಿಲ್ಲ. ಪ್ರತ್ಯೇಕ ದಕ್ಷಿಣ ಭಾರತ ಆಗಬೇಕು ಅಂತ ಅಲ್ಲ, ನಾನು ಡಿ ಕೆ ಸುರೇಶ್ ಸಾಹೇಬ್ರು ಹೇಳಿರ್ತಕ್ಕಂಥ ಕೇಳಿದ್ದೀನಿ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಬಟ್ ಅವ್ರು ಹೇಳಿದ್ರೆ ಲಾಜಿಕ್ ಇದೆಯಲ್ಲೋ. ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ದುಡ್ಡನ್ನ ಏನು ನಮ್ದು ಶೇರ್ ಏನಿದೆ ಅದು ಮಾಡಬಾರ್ದಂತಲ್ಲ. ನಮ್ಮ ಶೇರ್ ನಮಗೇನು ಬರ್ತಾ ಇತ್ತು ಮೊದಲು 2014 ಬರ್ತಕ್ಕಂಥ ಶೇರ್ನ ಈಗ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾ ಕಮ್ಮಿ ಇದೆ. ತಪ್ಪೇನಿದೆ ಅದರಲ್ಲಿ? ಯು ಕೆ ನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಅ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಫೆಡರಲ್ ಸ್ಟ್ರಕ್ಚರ್ ಇದೆ. ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು. ಎಕ್ಸಸ್ ದುಡ್ಡು ಅವ್ರಿಗೆ ಕೊಡಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಸೆಂಟ್ರಲ್ ಏಡ್ನ ಜಾಸ್ತಿ ಕೊಡಬಾರ್ದಂತಲ್ಲ. ಆದ್ರೆ ನಮ್ಮ ಹಣ, ನಮಗೆ ಬರ್ತಕ್ಕಂಥ ಹಣನ ತಗೊಂಡು ಅಲ್ಲೋಗಿ ಹೋಗಿ ಡೆವಲಪ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ವಾದ ಇದೆ. ಅದಕ್ಕೆ ನನ್ನ ಸಮರ್ಥನೆ ಇದೆ. ಈಗ ಪ್ರತ್ಯೇಕ ಆಗ್ಬೇಕನ್ನೋದಕ್ಕೆ ಸಮರ್ಥನೆ ಇದೆ. ಸಪರೇಟ್ ಯಾಕೆ ಆಗ್ಬೇಕಂತ ಹೇಳಿದ್ರೆ ಅದು ಅವನ್ನ ಕೇಳಿ. ಐ ಆಮ್ ನಾಟ್ ಗೋಯಿಂಗ್ ಟು ಎಂಡೋಸ್ ದಟ್ ಆಸ್ ಆಫ್ ನೌ. ಇಟ್ಸ್ ಈಸ್ ಒಪಿನಿಯನ್. ಈಗ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಲ್ಲ, ಅದರದ್ದೇನು ಒಪಿನಿಯನ್? ಇವತ್ತು ನಾವು ಸಂವಿಧಾನನೇ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಬೆಳಗ್ಗೆ ಎದ್ರೆ ಮತ್ತೆ ಅದೇ ಯಾವ ಒಪಿನಿಯನ್? ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬಿಟ್ರೆ ಮತ್ತೆ ದೇಶ ಚೇಂಜ್ ಆದಂಗಲ್ಲ. ಮತ್ತೆ ಅದನ್ನು ಒಂದು ಚರ್ಚೆ ಆಗ್ಬೇಕಲ್ವ? ಅದನ್ನ ನೀವು ಕೇಳಿ. ಮತ್ತೆ ಪ್ರತಿಯೊಬ್ಬರಿಗೆ ಕೇಳ್ಬೇಕು. ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ದಿನ ಬೆಳಗ್ಗೆ ಹೇಳ್ತಾರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಈಗ ಡಿ ಕೆ ಸುರೇಶ್ ಅವ್ರ ಹೇಳಿಕೆಯನ್ನ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಅವ್ರನ್ನ ಸಂಸದ ಸ್ಥಾನದಿಂದ ಅಮಾನತ್ ಮಾಡಬೇಕು. ಕಾಂಗ್ರೆಸ್ ಅವ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬಗ್ಗೆ ನಾವು ಗೌರವ ಕೊಡಲ್ಲ, ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವ್ರು. ಮತ್ತೆ ಈಗ ಸಪರೇಟ್ ಸ್ಟೇಟ್ ಆಗ್ಬೇಕು, ಸಪರೇಟ್ ಕಂಟ್ರಿ ಆಗ್ಬೇಕಂತಂದ್ರೆ ಬಹಳ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇಟ್ಸ್ ಈಸ್ ಒಪಿನಿಯನ್. ಈಗ ಎಷ್ಟೋ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ಸ್ಟೇಟ್ ಆಗ್ಬೇಕಂತ ಹೇಳ್ತಾರೆ. ಅಂದ್ರೆ ಏನು? ಅವಾಗೆಲ್ಲ ನಮ್ಮ ಜನ ರಾಷ್ಟ್ರ ಏಕೀಕರಣಕ್ಕೆ ಓಡಾಡಿದಾರೆ, ರಾಜ್ಯ ಏಕೀಕರಣಕ್ಕೆ ಓಡಾಡಿದಾರೆ. ಅದು ಅಭಿಪ್ರಾಯ. ಇಟ್ಸ್ ಇಸ್ ಎಕ್ಸ್ಪ್ರೆಷನ್ ಬೇಸಿಕಲಿ. ಇಟ್ ಡಸಂಟ್ ಮೀನ್ ದಟ್ ಇಸ್ ಸಮಥಿಂಗ್ ಇಸ್ ಸ್ಪೋಕನ್ ರಾಂಗ್ ಅಕಾರ್ಡಿಂಗ್ ಟು ಮೀ. ಬಟ್ ಅವ್ರನ್ನ ಕೇಳಿತಾವು. ಐ ರಿಸ್ಟ್ರಿಕ್ಟ್ ಮೈಸೆಲ್ಫ್. ಅವ್ರು ಹೇಳಿರ್ತಕ್ಕಂಥದ್ದು ಒಂದು ನಿಜ ಇದೆ. ಸೌತ್ ಇಂಡಿಯನ್ ಏನು ರೆವಿನ್ಯೂ ಕಲೆಕ್ಷನ್ ಆಗುತ್ತೆ, ನಮಗೆ 2014 ಇಸ್ವಿಗೆ ಮುಂಚೆ ನಮಗೇನು ದುಡ್ಡು ಸಿಗ್ತೈತೆ ಆ ಪಾಲ್ ಸಿಗ್ತಲ್ಲ. ಹಂಗಾಗಿ ಸೌತ್ ಇಂಡಿಯಾಗಳಿಗೆ ಡೆವಲಪ್ಮೆಂಟ್ ದುಡ್ಡು ಕಮ್ಮಿ ಬರ್ತಾ ಇದೆ. ಅದ್ರ ಮೇಲೆ ಅವ್ರು ಏನು ಹೇಳಿದಾರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ನೀವು ಅವ್ರನ್ನ ಕೇಳಿ. ಈಗ ಬಾಲಕೃಷ್ಣ ಅವರು ಹೇಳ್ತಾರೆ ಲೋಕಸಭಾ ಚುನಾವಣೆ ಮತ ಹಾಕಿದ್ರೆ 5 ಗ್ಯಾರಂಟಿ ಮತ ಆಗ್ತದೆ. ಅಲ್ಲ, ಅವ್ರು ಹೇಳಿದಿರ್ತಕ್ಕಂಥದ್ದು ಅದು ನಾವೊಂದು ಸಮರ್ಥನೆ ಮಾಡ್ತಕ್ಕಂಥದ್ದಲ್ಲ. ನಮ್ಮ ಗ್ಯಾರಂಟಿ ಇಡುವಾಗ ಮೊದಲಿಂದ ಮೋದಿ ಅವ್ರು ಕೊಡ್ತಾ ಇದಾರಲ್ಲ ಈ ಗ್ಯಾರಂಟಿ, ಅಕ್ಕಿ ಗ್ಯಾರಂಟಿ ಯಾರ್ದು? ಮೋದಿ ಗ್ಯಾರಂಟಿ ಅಂತ ಈಗ ಬರ್ಕಂತಿದಾರಲ್ಲ. ಮೋದಿ ಗ್ಯಾರಂಟಿ ಅಂತಕ್ಕಂಥ ಪದ ಇರಲ್ಲ. ನಮ್ಮ ಗ್ಯಾರಂಟಿ ಶುರು ಆದ್ಮೇಲೆ ಮೋದಿ ಸಾಹೇಬ್ರದ್ದು ಗ್ಯಾರಂಟಿ ಶುರು ಆಗಿದೆ. ಈಗ 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾ ಇದಾರಲ್ಲ. ಬಿಜೆಪಿ ಮುಖಂಡರುಗಳೇ, ಬಿಜೆಪಿ ನಾಯಕರೇ, ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ. ಅದು ಯಾವುದು? ಆಹಾರ ಭದ್ರತೆ ಕಾನೂನು ಅಂತಂದ್ವಿ. ಆಹಾರ ಭದ್ರತೆ ಕಾನೂನು ಪ್ರಕಾರನೇ ಇವತ್ತು 80 ಕೋಟಿ ಜನಕ್ಕೆ ಅಕ್ಕಿ ಸಿಗ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, ಸೋನಿಯಾ ಗಾಂಧಿ ಅವರ ಸರ್ಕಾರ, ರಾಹುಲ್ ಗಾಂಧಿ ಅವರು ನೇತೃತ್ವದಲ್ಲಿ ದೇಶದಲ್ಲಿ ಬಡವರು ಯಾರು ಹಸುವಿನಿಂದ ಮಲಗಬಾರ್ದು ಅಂತ ಹೇಳಿ 1,10,000 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಿ ಆಗಿನ ಕಾಲದಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ. ಇಷ್ಟು 9 ವರ್ಷದ ಬಗ್ಗೆ ಜ್ಞಾನ ಬರಲಿಲ್ಲ. ಈ ಒಂದೇಟಿಗೆ 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಕೊಂಡು ಶುರು ಮಾಡಿದ್ರು. ಇದು ಸಿದ್ದರಾಮಯ್ಯಕ್ಕೆಲ್ಲ ಮೋದಿ ಅಕ್ಕಿ ಅವ್ರು 10 kg ಕೊಡ್ತೀನಿ ಅಂದಿದ್ರು. ನಾವು ನಮ್ದೇ 5 kg, ಇನ್ನೂ 5 kg ಅಕ್ಕಿ. ನಾವು ಎಲ್ಲಿ ಸಿದ್ದರಾಮಯ್ಯ ಅಕ್ಕಿ ಅಂತ ಹೇಳ್ದಲ್ಲ, ಕರ್ನಾಟಕ ಸರ್ಕಾರದ ಅಕ್ಕಿ ಅಂತ ಹೇಳ್ತೀವಿ. ಸಿದ್ದರಾಮಯ್ಯ ಘೋಷಣೆ ಮಾಡಿರ್ತಕ್ಕಂಥದ್ದು ಆಯ್ತಾ? ಅವ್ರು ಹೇಳಿ. ಬಟ್ ಕಾರ್ಯಕ್ರಮ ನಮ್ದು ಎಲ್ಲ ನಮ್ದೇ. ವಿಡೋ ಪೆನ್ಷನ್ ಯಾರಿಂದ ಕೊಡ್ತಾ ಇದಾರೆ? ಈಗ ಓಲ್ಡ್ ಏಜ್ ಪೆನ್ಷನ್ ಯಾರು ಕೊಡ್ತಾ ಇದಾರೆ? ಅಂಗವಿಕಲರ ಮಾಸಾಸನಗಳು ಯಾರು ಕೊಡ್ತಾ ಇದಾರೆ ಮೊದಲಿಂದ? ಇವೆಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಆಗಿರ್ತಕ್ಕಂಥದ್ದು 20 ಪಾಯಿಂಟ್ ಪ್ರೋಗ್ರಾಮ್ ಮೇಲೆ ಇವ್ರದ್ದೇನು ಹೊಸ ಸ್ಕೀಮ್ ಏನಿದೆ 10 ವರ್ಷದಲ್ಲಿ? ಮೇಕ್ ಇನ್ ಇಂಡಿಯಾ. ಎಲ್ಲೈತ್ ಮೇಕ್ ಇನ್ ಇಂಡಿಯಾ? ಒಂದು ಸೂಜಿ ಮಾಡ್ಯಾರ ಮೇಕ್ ಇನ್ ಇಂಡಿಯಾದಲ್ಲಿ? ಮೇಕ್ ಇನ್ ಇಂಡಿಯಾದಲ್ಲಿ 10 ವರ್ಷದಲ್ಲಿ ಇವ್ರೇನು ಬಹಳ ದೊಡ್ಡದು ಹೇಳಿದ್ರು. ಎಲ್ಲಿದೆ ಮೇಕ್ ಇನ್ ಇಂಡಿಯಾ? ಮೇಡ್ ಇನ್ ಇಂಡಿಯಾಗೂ ಮೇಕ್ ಇನ್ ಇಂಡಿಯಾ ವ್ಯತ್ಯಾಸ ಇದೆ. ಅಲ್ಲಿಂದ ತಂದು ಸಾಮಾನು ಇಲ್ಲಿ ಅಸೆಂಬಲ್ ಮಾಡಿದ್ರೆ ಮೇಡ್ ಇನ್ ಇಂಡಿಯಾ ಆಗದಲ್ಲ, ಅದು ಅಸೆಂಬ್ಲಿಂಗ್ ಇನ್ ಇಂಡಿಯಾ ಅಂತಾರೆ. ಮೇಕ್ ಇನ್ ಇಂಡಿಯಾ ಬಗ್ಗೆ ಅವ್ರು ಇವತ್ತು ಮಾತಾಡೋದಲ್ಲ. ಖೇಲೋ ಇಂಡಿಯಾ ಬಗ್ಗೆ ಎಲ್ಲಿತ್ತು ಅವ್ರು ಮಾತಾಡೋದಲ್ಲ.
ಸ್ವಚ್ಛ ಭಾರತ್ ಅಭಿಯಾನ ಬಗ್ಗೆ ಮಾತನಾಡ್ತಾರೆ. ಎಷ್ಟು ದುಡ್ಡು ಇಟ್ಟಿದ್ದಾರೆ ಸ್ವಚ್ಛ ಭಾರತ್ ಅಭಿಯಾನಿಗೆ? ಯಾವ ಸ್ಕೀಮ್ಗಳ ಬಗ್ಗೆ ಅವ್ರು ಮಾತನಾಡ್ತಕ್ಕಂಥವ್ರು? ಹೊಸ 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತಾರೆ. 100 ಸ್ಮಾರ್ಟ್ ಸಿಟಿ ಹುಬ್ಳಿ ಧಾರವಾಡ ಇಲ್ಲೇ ಐತಲ್ಲ, ನಿಮ್ಮ ಎದುರಿಗೆ ಐತಲ್ಲ. ಸ್ಲಮ್ ಎಷ್ಟದ ನೋಡಿಲ್ಲ ನೀವು? ಹುಬ್ಳಿ ಧಾರವಾಡ ತಾನೆ, ಹುಬ್ಳಿ ತಾನೆ ತಾವಿರೋದು ಸ್ಲಮ್ಗಳು. ಅದ್ರ ಬಗ್ಗೆ ಏನು ಚರ್ಚೆ ಬೇಡ? ಹೊಸ 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಉದ್ಯೋಗಗಳ ಬಗ್ಗೆ ಮಾತನಾಡಿದ್ರು. ಇವತ್ತು 14,70,000 ಕೋಟಿ ಏನು ಸಾಲ ಮನ್ನಾ ಆಗಿದೆ. ಒಬ್ಬ ಸಣ್ಣ ಕೈಗಾರಿಕೆದ ಒಬ್ಬರು ಸಾಲ ಮನ್ನಾ ಆಗಿಲ್ಲ. ಮತ್ತೆ ಇವೆಲ್ಲ ಇವು ಇಂಪಾರ್ಟೆಂಟ್ ಚರ್ಚೆಗಳು. ವಿಜೇಂದ್ರ ಅವರೇ, ದಯವಿಟ್ಟು ಇದ್ರ ಬಗ್ಗೆನೂ ಚರ್ಚೆ ಮಾಡಿ. ನೀವು ಬಂದು ಪತನ ಆಗದ ಸರ್ಕಾರ ಪತನ ಆಗತ್ತೆ, ಅದಾಗ್ಲಿ ಬಿಡು, ಆಗ ಟೈಮಿಗೆ ಆಗ್ತದೆ, ಅದನ್ನ ಹೆಸರು ಹೇಳ್ತೀರಿ ನೀವೆಲ್ಲರೂ ಸೇರಿ. ಪತನ ಆಗ್ಬೇಕಂದ್ರೆ ಆಗ್ತದೆ ಬಿಡ್ರಿ. ಪತನ ನೀವು ಅದ್ ಬಿಟ್ರೆ ಬೇರೇನಿಲ್ಲ. ನೀವು 10 ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಚುನಾವಣೆ ಬರ್ತಾ ಇದೆ. ನೀವು ಇದ್ರ ಬಗ್ಗೆ ಮೂಲಭೂತಗಳು ಚರ್ಚೆ ಮಾಡಬೇಕು. ಈ ದೇಶದಲ್ಲಿ ಬಿಜೆಪಿ ಅನಿವಾರ್ಯ ಅಲ್ಲ, ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಸರ್ಕಾರದ ಕಾರ್ಯಕ್ರಮಗಳು ಬಡವರಿಗೆ ಎಷ್ಟು ಮುಟ್ಟಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನೀವು ಕೂಡ ನಮ್ಮ ಮನವಿ ಇದೆ, ದಯಮಾಡಿ ಆ ಚರ್ಚೆ ಅವರಿಗೂ ಕೇಳಿ. ಸರ್, 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನಾಗಿದೆ ಅಂತ ವಿಜೇಂದ್ರ ಕೇಳ್ರಲ್ಲ ಹೋಗಿ. 10 ವರ್ಷದಲ್ಲಿ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಬಗ್ಗೆ 2014-2024 ಇರ್ತಕ್ಕಂಥ ಇವೆರಡು ಸರ್ಕಾರಕ್ಕೆ ಹೋಲಿಸ್ಕೊಂಡು ನೋಡೋಣ. ವಾಜಪೇಯಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಈಗ ಮಾಡಿರ್ತಕ್ಕಂಥ 10 ವರ್ಷದಲ್ಲಿ ವ್ಯತ್ಯಾಸ ನೋಡಿ. ಆಗಿನ ಕಾಲದಲ್ಲಿ GDP ಗ್ರೋತ್ ಏನಿತ್ತು, ಈಗಿನ ಕಾಲದಲ್ಲಿ GDP ಗ್ರೋತ್ ಮ್ಯಾನೇಜ್ ಮಾಡಿ ನೋಡ್ಬೇಕಲ್ಲ. ಮತ್ತೆ ಹೆಂಗ್ ನೋಡೋದು, ಮುಂದದ ಪರ್ಫಾರ್ಮೆನ್ಸ್ ಹೆಂಗ್ ನೋಡೋದು, ಹಿಂದಕ್ಕೆ ಇವತ್ತು ವ್ಯತ್ಯಾಸ ನೋಡ್ಬೇಕಲ್ಲ. ಸೊ ಆ ಪರ್ಫಾರ್ಮೆನ್ಸ್ ಇಲ್ಲ, ಏನಿಲ್ಲ, ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಬರೀ ಟಿವಿಯಾಗಿ ಇವ್ರದೇ ಪ್ರಶ್ನೆ, ಇವ್ರದ್ದು ಹೇಳಿದ್ದೆ ಪ್ರಶ್ನೆಗಳನ್ನ ಉತ್ತರ ಕೊಡೋದನ್ನ ಕುಂದ್ರೋಣ. ನೀವೊಂದು ಲಿಸ್ಟ್ ಮಾಡ್ಕೊಂಬಿಡಿ. ಯಾರೇ ಬಿಜೆಪಿ ಅವ್ರು ಬಂದ್ರೆ ಈ 10 ಮೂಲ ಪ್ರಶ್ನೆಗಳ ಬಗ್ಗೆ ಮಾತಾಡಿದ್ರೆ ಮುಂದೆ ಪ್ರಶ್ನೆ ಮಾತಾಡೋಣ. ನಾವು 10 ಪ್ರಶ್ನೆ ಕೊಡ್ತೀವಿ ನಿಮಗೆ. 14ನೇ ಇಸ್ವಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಮೋದಿ ಸರ್ಕಾರ ಗ್ಯಾರಂಟಿಗಳಾಗಿರ್ಲಿ, ಮೋದಿ ಸರ್ಕಾರ ವಾದಗಳಾಗಿರ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಪ್ರೈಸ್ ಏನಿದೆ ಸರ್? ಇವತ್ತುವರೆಗೆ ಯಾವ್ದು ಒಂದು ಪ್ರೆಸ್ ಮೀಟ್ ಕೂಡ ಮಾಡಲಿಲ್ಲ ನಮ್ಮ ಈ ಸರ್ಕಾರಗಳು. ಕ್ಯಾಬಿನೆಟ್ ಬ್ರೀಫಿಂಗ್ ಇದೆ ಏನ್ರಿ ದೇಶದಲ್ಲಿ? ಚರ್ಚೆ 100 ಇದೆ, ದಯಮಾಡಿ ಮಾಡೋಣ. ಅದ್ರ ಬಗ್ಗೆ ನಾವು ಕುಲಂಕುಷವಾಗಿ ಮಾತಾಡೋಣ. ಹೇಳ್ತಾರೆ ನನ್ನ ಜೊತೆ ಯಾರು ಬಂದಿದ್ದಾರೆ ಕಾಂಗ್ರೆಸ್ ಮತ್ತು ಯಾರು ಕರ್ಸ್ಕೊಂಡಿದ್ದಾರೆ ಅವ್ರ ಜೊತೆ ಬಿಜೆಪಿ ಬರ್ತಾರೆ ವಾಪಸ್ ಅಲ್ಲ. ಶೆಟ್ಟರ್ ಸಾಹೇಬ್ರ ಜೊತೆ ನಾನಂತೂ ಯಾರು ಬಂದಿದ್ದು ನೋಡಿಲ್ಲ. ಅವ್ರ ಜೊತೆ ಯಾರು ಹೋಗಿದ್ದು ನಾನು ನೋಡಿಲ್ಲ. ನಾನಂತೂ ನೋಡಿಲ್ಲ. ಬಂದಿದ್ರು ಹೋಗ್ಲಿ, ಅದಕ್ಕೇನು ತೊಂದರೆ ಇದೆ ಸರ್? ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬಂದ್ರೆ ಯಾರಿಂದ ಹೋಗ್ಬೋದು. ನಾನಂತೂ ಕಣ್ಣಾರೆ ಯಾರು ಬಂದಿದ್ದು ನೋಡಿಲ್ಲ. ನಾವು ಶಾಲೆ ಹಾಕ್ಸಿದ್ದು, ನಾವು ಯಾರಿಗೆ ಶಾಲೆ ಕೂಡ ಹಾಕಿಲ್ಲ. ನಮ್ಮ ಪಾರ್ಟಿನಲ್ಲಿ ಯೂಶಲಿ ಏನ್ ಮಾಡ್ತೀವಿ, ಯಾರನ್ನ ಬಂದ್ರೆ ಶಾಲೆ ಹಾಕ್ತೀವಿ. ಅಥವಾ ಬಿಜೆಪಿಗೆ ಹೋದ್ರೆ ಶಾಲೆ ಹಾಕ್ತಾರೆ. ಅವ್ರು ಎಷ್ಟು ಜನ ಬಂದ ನಾನಂತೂ ನೋಡಿಲ್ಲ. ಎಷ್ಟು ಜನ ಬಂದಾರ, ಜನ ಹೋದ್ರೆ ನಮಗೇನು ತೊಂದರೆ ಇಲ್ಲಲ್ಲ. ಅದ್ರ ಬಿಡ್ರಿ, ಎಲ್ಲ ಬೇರೆ ಏನಾದ್ರು ಕೇಳ್ರ ಅಂತ ಹೇಳೋದು. ಈಗ ಮಣಿಪುರ ಬಗ್ಗೆ ಮಾತಾಡೋಣ. ಬಿಜೆಪಿ ಅವ್ರು 10 ವರ್ಷ ಮಾಡಿಲ್ಲ, ಒಪ್ಕೊಳ್ಳ. ನಿಮ್ಮ 5 ಗ್ಯಾರಂಟಿ ಒಳಗೆ ಇಲ್ಲಿವರೆಗೂ ಎಷ್ಟು ಶಕ್ತಿ ಯೋಜನೆ ಒಂದೇ ಇಂಪ್ಲಿಮೆಂಟ್ ಆಗಿರೋದು ಸರಿಯಾಗಿ? ಇನ್ನು ಅದಕ್ಕೆ ಇಲ್ಲಿವರೆಗೆ 12,000 ರೂಪಾಯಿವರೆಗೆ ಪರ್ ಫ್ಯಾಮಿಲಿ ಮುಟ್ಟಿದ್ರೆ ಚೆಕ್ ಮಾಡಿ ನೋಡಿ. ಅಥವಾ ನೀವು ಕೆಲವು ಫ್ಯಾಮಿಲಿಗಳಿಗೂ ಚೆಕ್ ಮಾಡ್ಕೊಂಬರ್ರಿ ಎಷ್ಟು ಕಂತು ಮುಟ್ಟಿದೆ ಅಂತ ಕೇಳಬೇಕು. ನಮ್ಮಲ್ಲಿ 96% ಆಫ್ ಮನಿ ಆಸ್ ಪ್ರಾಮಿಸ್ ಇಟ್ ಹ್ಯಾಸ್ ರೀಚ್ಡ್. 4% ಬಿಕಾಸ್ ಆಫ್ ಆಧಾರ್ ಸೀಡಿಂಗ್ ಆಗಿಲ್ಲ. ಈ ಕೆಲವು ಜಾಗದಲ್ಲಿ ಹೆಣ್ಮಕ್ಳು ಬದಲು ಗಂಡ್ಮಕ್ಳು ಕೊಡ್ತಕ್ಕಂಥ ಸಮಸ್ಯೆಗಳಿದಾವೆ. ಆಧಾರ್ ಸೀಡಿಂಗ್ ಆಗಿಲ್ಲ. ಬಟ್ 96% ಜನ ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ನಾವ್ಯಾಕೆ ಸುಳ್ಳು ಹೇಳೋಣ? DC ಆಫೀಸ್ಗೆ ಹೋಗ್ರಿ, ಲೆಕ್ಕ ಕೊಡ್ತಾರೆ, ಇಲ್ಲೇ ಚೆಕ್ ಮಾಡ್ರಿ. ಅಥವಾ ನೀವೆಲ್ಲ ನೆಟ್ವರ್ಕ್ ಎಲ್ಲ ಕಡೆ ಇದೆ. ಯಾರನ್ನ ಒಬ್ರು ಬಂದು ಹಳ್ಳಿಯಾಗ ಸ್ಟ್ರೈಕ್ ಮಾಡಿದಾರೇನ್ರಿ ನನಗೆ ಬಂದಿಲ್ಲ ಅಂತ ಹೇಳಿ? ಯಾರನ್ನ ಹಳ್ಳಿಯಾಗ ಒಬ್ರು ಸ್ಟ್ರೈಕ್ ಮಾಡಿದಾರೆ ನನಗೆ ಬಂದಿಲ್ಲ ರೊಕ್ಕ ಅಂತ ಹೇಳಿ? ಇವ್ರು ಬಿಜೆಪಿ ಹೇಳ್ತಾರೆ ಆಟೆ. ಯಾರನ್ನ ಹಳ್ಳಿಗಳೆಲ್ಲ ಸ್ಟ್ರೈಕ್ ಮಾಡಿದಾರೆ ನಮಗೆ ದುಡ್ಡು ಬಂದಿಲ್ಲ ಅಂತ ಯಾರನ್ನೊಬ್ರು ಸ್ಟ್ರೈಕ್ ಮಾಡಿದ್ದೀರಾ? 160 ಕೋಟಿ ಹೆಣ್ಮಕ್ಳು ಬಸ್ಸಲ್ಲಿ ಪ್ರಯಾಣ ಮಾಡಿದ್ರು ಓವರ್ ಆಲ್ ಸ್ಟೇಟ್ ನಲ್ಲಿ ಇವತ್ತು ಬಂದಾಗಲಿಂದ. ಅದ್ರ ಬಗ್ಗೆ ಚರ್ಚೆ ಇದೆ. ಯಾರನ್ನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೆಲ್ಲ ಚರ್ಚೆ ಇದೆ ಏನ್ರಿ? ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೆಲ್ಲ ಚರ್ಚೆ ಇದೆಯಾ? ಮತ್ ಸುಮ್ನೆ ಬಿಜೆಪಿ ಹೇಳ್ತಾರಂದ್ರೆ ಹೆಂಗ್ರಿ? ಏನಾಗ ಬೇಕಲ್ಲ. ಬಿಜೆಪಿ ಅವರು ಸುಳ್ಳನ್ನ ಚೆನ್ನಾಗಿ ಹೇಳ್ತಾರೆ. ಅದೇನು ಹೊಸದಲ್ಲ. ಮೊದ್ಲಿನ ಅಂತ ಹೇಳ್ತಾರೆ. ಇತಿಹಾಸವನ್ನು ಸುಳ್ಳು ಹೇಳ್ತಾರೆ, ಸೃಷ್ಟಿ ಮಾಡ್ತಾರೆ ಸುಳ್ಳನ್ನ. ಅವ್ರು ಯಾರನ್ನ ಒಂದ್ ಹಳ್ಳಿಯಾಗ ನೀವು ಇಲ್ಲೇ ಇದ್ರಲ್ಲ, ನೀವು ಇಲ್ಲೇ ಹುಟ್ಟು ಬೆಳೆದ್ರಿ. ಯಾವ್ದನ್ನ ಒಂದ್ ಹಳ್ಳಿಯಾಗ 10 ಹೆಣ್ಮಕ್ಳು, 20 ಹೆಣ್ಮಕ್ಳು, 100 ಹೆಣ್ಮಕ್ಳು ಸ್ಟ್ರೈಕ್ ಮಾಡೋದು ನೋಡಿದ್ರಲ್ಲ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ. ಎಲ್ಲ ಕಡೆ ದುಡ್ಡು ಕೊಡ್ತಾ ಇದೀವಿ. ಎಸ್, 4% 3% ವ್ಯತ್ಯಾಸ. ಆಸ್ ಫಾರ್ ಮೈ ಡಿಸ್ಟ್ರಿಕ್ಟ್ ಇಸ್ ಕನ್ಸರ್ನ್ ಓನ್ಲಿ 3 or 4% ಪೀಪಲ್ ಸಿಕ್ಕಿರಲಿಕ್ಕಿಲ್ಲ. ಮೊದಲು 7,500 ಆಯ್ತು, ಕೇವಲ 3,500 ಹೆಣ್ಮಕ್ಳು ಸಿಕ್ಕಿಲ್ಲ. ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್. ಇನ್ನು ಮುಂದೆ ಬರ್ತಕ್ಕಂಥ ಈ ಡ್ರೈವ್ ಇದೆ, ಡ್ರೈವ್ನ ಎಲ್ಲರೇ ಕೊಡ್ತೀವಿ. 3,20,000 ಹೆಣ್ಮಕ್ಳಿಗೆ ಒಂದೊಂದು ಜಿಲ್ಲೆಯಲ್ಲಿ ಕೊಟ್ಟಿದ್ದೀವ್ರಿ. 5 kg ಅಕ್ಕಿ ಅದೇ ಕೊಟ್ಟಿದ್ರಿ. ಆ ಬೆನಿಫಿಷರಿ ಸಮಾವೇಶ ಮಾಡಿ ಅದನ್ನು ಲೋಕಸಭಾ ಚುನಾವಣೆ ಬಳಸ್ಕೊಳ್ತಿದ್ರು. ಅಂದ್ರೆ ಪ್ರಧಾನಮಂತ್ರಿ ಬಂದ ಮತ್ತೆ ಯಾವ ಬೆನಿಫಿಷರಿ ಮಾಡಲಿಲ್ಲ, ಇನ್ನೇನ್ ಮಾಡಿದ್ರು ಅವರು?
ಬೆನಿಫಿಷರಿ ಐತೆ ನಮ್ಮ ಲೋಕಸಭಾ ಡಿಫ್ರೆಂಟ್ ಅವ್ರು ಮಾಡಿದ್ರೆ ಬೆನಿಫಿಷರಿನ ಕರೆಸ್ತಕ್ಕಂಥದ್ದು ಅವ್ರಿಗೆ ನಮಗೆ ಏನ್ ಡಿಫರೆನ್ಸ್ ಉಳಿತದೆ? ಏನರ್ಥ? ಅದು ಏನರ್ಥ? ಅವ್ರು ಆ ರೀತಿ ಖರ್ಚು ಮಾಡಿದ್ರೆ ಈ ರೀತಿ ಖರ್ಚು ಮಾಡಿದ್ದಾರೆ. ಏನ್ ಎನ್ಕರೇಜ್ ಮಾಡಿವ್ರಿ? ಏನ್ ರಾಂಗ್? ಎನ್ಕ್ಯಾಚ್ ಸರ್, ಏನ್ ಎನ್ಕ್ಯಾಚ್ ಏನಿದೆ? ಮತ್ತೆ ಮತಗಳನ್ನ ಅಥವಾ ಅಲ್ರಿ, ಯಾರು ಬೆನಿಫಿಷರಿ ಅದನ್ನ ಕರೆಸಿ ಬೆನಿಫಿಷರಿ ಮಾತಾಡ್ಲಿಕ್ಕೆ ಇನ್ಯಾರಿಗೆ ಮಾತಾಡ್ಬೇಕು? ಸರ್ಕಾರಗಳು ಯಾರಿಗೆ ಮಾತಾಡ್ಬೇಕು? ಸರ್ಕಾರಗಳು ಬೆನಿಫಿಷರಿಗೆ ಕರೆಸ್ಬೇಕು, ಬೆನಿಫಿಷರಿಗೆ ಮಾತಾಡ್ಬೇಕು. ತಪ್ಪೇನಿದೆ ಅದರಲ್ಲಿ? ಸಮಾವೇಶ ಮಾಡಿ ಅದನ್ನ ಚುನಾವಣೆಗೋಸ್ಕರ ಯೂಸ್ ಮಾಡಿ. ದಟ್ಸ್ ಹೌ ಎವ್ರಿ ಗವರ್ಮೆಂಟ್, ಪ್ರೋಗ್ರೆಸಿವ್ ಗವರ್ಮೆಂಟ್ ಹ್ಯಾಸ್ ಟು ಡು. ಅದು ತಪ್ಪೇನಿದೆ? ಅವರು ಮಾಡಿದ್ರೆ ಏನು ತಪ್ಪಿಲ್ಲ. ನೀವು ಕೇಳಕತ್ತಲ್ಲ ಅವ್ರು ಅದನ್ನೇ ಮಾಡಿದ್ರು ಅಂತ ಹೇಳಿದ್ರು. ನೀವು ಅವ್ರನ್ನ ಕೇಳಿದ್ರೆ ಅವಾಗ ಅವ್ರನ್ನು ಕೂಡ ಕೇಳಿ. ದಿಸ್ ಈಸ್ ವೇ ಆಫ್ ಡೂಯಿಂಗ್ ಇಟ್. ದಟ್ ಇಸ್ ನಥಿಂಗ್ ರಾಂಗ್. ಕಾನ್ಸ್ಟಿಟ್ಯೂಷನಲಿ ರಾಂಗ್ ಇಲ್ಲ, ಲೀಗಲಿ ರಾಂಗ್ ಇಲ್ಲ. ಸೊ ಎವ್ರಿ ಗವರ್ಮೆಂಟ್ ಹ್ಯಾಸ್ ಗಾಟ್ ಇಟ್ಸ್ ರೈಟ್ ಟು ಕಾಲ್ ಪೀಪಲ್ ಅಂಡ್ ಅಡ್ರೆಸ್ ಇಟ್. ಹೌ ಡು ಯು ಅಡ್ರೆಸ್ ಇಟ್? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.